ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ ಏನು ವಿಷಯ ಏನು ಲಾಗ್ ಇದೋ ಅಂತ ನೋಡಿರ್ತೀರ. ಎಸ್, ವೆಲ್ಕಮ್ ಬ್ಯಾಕ್. ಅನ್ನ ರೆಡಿ ಆಗಿದೆ. ಇವಾಗ ಚಪಾತಿ ಮಾಡಿಬಿಟ್ಟು ಸಾಂಬಾರು ಮಾಡಿದ್ರೆ ಆಗುತ್ತೆ. ಎಸ್, ಇದು ನನ್ನ ಕಂಪ್ಲೀಟ್ ಡೈಲಿ ಲಾಗ್ ಆಗಿರುತ್ತೆ. ಓಕೆ, ಆ್ಯಕ್ಚುಲಿ ಇದು ನಾನು ಹಾವೇರಿ ಮನೇಲಿದ್ದಿದ್ದು. ಅವತ್ತಿನ ದಿನ ಹೇಗಿತ್ತು ಅಂತ ನೋಡೋಣ. ಓಕೆನಾ, ಲೆಟ್ಸ್ ಸಿ. ಚಿತ್ರಾನ್ನ ಗೊಜ್ಜು ರೆಡಿ ಮಾಡ್ಕೊಂಡೆ. ಚಪಾತಿ ಆಯಿತು, ಪಲ್ಯ ಆಯಿತು, ಅನ್ನ ಆ್ಯಂಡ್ ಚಿತ್ರಾನ್ನ. ಎಸ್, ಇವಾಗ ನಾನು ಫೋಟೋ ಸ್ಟುಡಿಯೋಗೆ ಹೋಗ್ತಾ ಇರೋದು. ಓಕೆನಾ, ಯಾಕೆ ಅಂತಂದರೆ ಅಣ್ಣನ ಫೋಟೋ ಅವನ ಮನೇಲಿ ಒಂದು ಫೋಟೋ ಇಲ್ಲ, ದೊಡ್ಡದಾಗಿ ಯಾವುದೂ ಇಲ್ಲ, ಆಲ್ಬಮ್ಸಲ್ಲೆಲ್ಲ ಇದೆ. ನಂದು, ಅಮ್ಮಂದು, ಆಮೇಲೆ ಅಪ್ಪಂದು ಅಷ್ಟೇ ಇದ್ದಿದ್ದು, ಅವನದಿಲ್ಲ. ನನಗೆ ಏನು ಆಸೆ ಇತ್ತು ಅಂದರೆ ಮದುವೆಗಿಂತ ಮುಂಚೆ ಅಣ್ಣಂಗೆ ಒಂದು ಫೋಟೋ ಮಾಡಿಸಿ ದೊಡ್ಡದಾಗಿ ಹಾಕಿಸ್ಬೇಕು ಅನ್ನೋದೊಂದು ಆಸೆ ಇತ್ತು. ಬಿಫೋರಾಗಿ ಕೊಡೋಣ ಅಂದ್ಕೊಂಡೆ. ಅವ್ನ ಬರ್ಡೇನೇ ಇತ್ತಲ್ವ, ಏಪ್ರಿಲ್ 20th. ಅವ್ನಿಗೆ ಕೊಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಮಾಡ್ಸೋಕೆ ಕೊಟ್ಟಿದ್ದೆ. ಸೊ ಅವ್ನು ತರೋಣ ಅಂತ ಹೋಗ್ತಾಯಿದ್ದೀನಿ. ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಲೆಟ್ಸ್ ಗೋ. ವಿಶ್ಲೇಷಿಸಿ ಅರ್ಥ ಮಾಡ್ಕೊಳ್ಳಿ ಮತ್ತು ಆಡಿ. ಗಂಡಗೆ ಮಾಡ್ಬೇಕಲ್ಲ, ನಾವು ಏನು ತಿಂದ್ರೆ ನಡೀತಿತ್ತು. ಮುಂಚೆನೂ ಮಾಡ್ತಿದ್ದೆ ನಾನು. ಯಾವ್ದೇ ಕೇರಿಂಗ್ ಗಂಡಗ ಹೆಚ್ಚಿನದು ಸೆಳೆತ, ಹೆಚ್ಚಿನ ಸೆಳೆತದು. ಎಷ್ಟದಿರ್ ನೋಡ್ರಿ ನೀವು, ಮಾಡೇ ಇಲ್ಲ ನಾನು, ಏನು ಅಲ್ಲ ಮನಿಗೆ. ನಮ್ಮವ್ ಹೇಳ್ಬಿಡ್ಲಿ, ಮೈ ಮಾಡಿಲ್ಲ ನಾನು ಮಾಡ್ತಿದ್ದಿಲ್ಲಲ್ಲ ಮತ್ತ. ನಿನ್ ಫೋಟೋ ಐತ್ ಬಾ, ಇಲ್ಲಿ ತೋರಿಸ್ತೀನಿ. ಬೇಗ ಬಾ 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 ಬಾ. ಇಲ್ಲಿ ಬಾ, ಇಲ್ಲಿ ಬಾ. ಅಯ್ಯೇ ಏನೋ ಮಾಡಿದ್ಲು. ಗಾಜಿನ ಬಳಿ ನಂಟಿ ಅದು ಹೊಡಿತು. ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಆ್ಯಕ್ಚುಲಿ ಫ್ರೇಮ್ ತರಕ್ಕೆ ನಿನ್ನೆ ಹೋಗಿದ್ದೆ ಅಲ್ವಾ, ಅದು ಒಂದು ಪೆಂಡಿಂಗ್ ಇದೆ ಅಂತ ಹೇಳಿದರು. ಸೊ ಇನ್ನೊಂದು ಹಾಗೆ ಇದೆ. ಸೊ ಅದಕ್ಕೋಸ್ಕರ ನಾಳೆನೇ ಕೊಟ್ಬಿಡಿ ಅಂತ ಹೇಳಿದೆ ನಾನು. ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ಹೋಗಿಬಿಟ್ಟು ಸ್ವಲ್ಪ ತರಕಾರಿಗಳು ತರೋದಿದೆ. ತರಕಾರಿಗಳನ್ನ ತೊಗೊಂಡು ಬಂದು ನೆಕ್ಸ್ಟು ಬ್ಯಾಂಕಿಗೆ ಹೋಗೋದಿದೆ. ಬ್ಯಾಂಕಿಗೆ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು ಸ್ವಲ್ಪ ಶಾಪಿಂಗ್ ಇದೆ. ಶಾಪಿಂಗ್ ಮುಗಿಸ್ಕೊಂಡು ಸ್ಟುಡಿಯೋಗೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರೋಣ ಅನ್ನೋ ಪ್ಲ್ಯಾನ್ ಇದೆ. ಓಕೆ, ಲೆಟ್ಸ್ ಗೋ. ಎಸ್, ಮಾರ್ಕೆಟಿಗೆ ಹೋಗ್ಬಿಟ್ಟು ಎಲ್ಲ ತೊಗೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹೋಗ್ಬಿಟ್ಟು ನನಗೆ ಪಾಪಡ್ ಅಂದರೆ ತುಂಬಾ ಇಷ್ಟ. ಸೊ ಎಲ್ಲನೂ ಎತ್ಕೊಂಡು ಬಂದ್ವಿ.
ಇದನ್ನ ಒಂಥರ ಮಸಾಲೆ ಥರ ಮಾಡಿಬಿಟ್ಟು ತಿಂದರೆ ಸಖತ್ತಾಗಿರುತ್ತೆ. ಜಸ್ಟ್ ಆನಿಯನ್, ಆಯಿಲ್ ಆ್ಯಂಡ್ ಸಾಲ್ಟ್, ಚಿಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅದೇನು ಪಾಪಡ್ ಇದೆಯೋ ಆ ಪಾಪಡ್ ಮಿಡ್ಲಲ್ಲಿ ಸ್ವಲ್ಪ ಸೀಳಬೇಕು. ಅದನ್ನ ಸೀಳಿ ಅದರ ಒಳಗಡೆ ಅದನ್ನ ಏನು ಮಸಾಲೆ ಇರುತ್ತೋ ಅದನ್ನ ಹಾಕಿಬಿಟ್ಟು ತಿಂದರೆ ಆಹಾ ಸಖತ್ತಾಗಿರುತ್ತೆ. ನೀವು ಯಾರೆಲ್ಲ ಮಾಡ್ಕೊಂಡಿಲ್ವೋ, ಯೂಶ್ವಲಿ ಮಾಡಿರ್ತಾರೆ ಮಸಾಲ ಪಾಪಡ್, ನೀವು ಮಾಡ್ಕೊಂಡು ತಿನ್ನಿ, ಓಕೆನಾ? ಚೆನ್ನಾಗಿರುತ್ತೆ. ಚೆನ್ನಾಗೈತಾ? ಇದು ಹಿಂಗೆ ಇಷ್ಟ ಡೈಲಾಗ್ ಇರೋಕ್ಕೆ. ಒಂದು ಗಿಫ್ಟ್ನ ಪ್ಯಾಕ್ ಮಾಡಿಸಿದ್ದೆ, ಇನ್ನೊಂದನ್ನು ಪ್ಯಾಕ್ ಮಾಡಿಸಿರಲಿಲ್ಲ, ಜಸ್ಟ್ ಹಾಗೆ ತೊಗೊಂಡು ಬಂದಿದ್ದೆ. ಅದೇ ಅಣ್ಣಂದು, ಅದನ್ನು ತೋರಿಸ್ತಾ ಇದ್ದಿದ್ದು ಇವಾಗ. ಏನಂದರೆ ಒಂದು ಗಿಂಬಲ್ ತೊಗೋಬೇಕು, ಗಿಂಬಲ್ಲು ಆ್ಯಂಡ್ ಮೈಕ್ ತೊಗೋಬೇಕು. ಎಸ್, ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಲಿ ಡೆಫಿನೆಟ್ಲಿ ನಾನು
ಎರಡನ್ನೂ ಪರ್ಚೇಸ್ ಮಾಡ್ತೀನಿ. ಐ ಆಮ್ ವೇಟಿಂಗ್ ಟು ದ್ಯಾಟ್ ಆ್ಯಕ್ಚುಲಿ. ಸೊ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ದೀನಿ. ಓಕೆ, ಕೆಲವೊಬ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಜಸ್ಟ್ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ನನಗೆ ಗೊತ್ತಾಗ್ತಾ ಇದೆ. ಸೊ ದಯವಿಟ್ಟು ಒಂದಲ್ಲ ಎರಡಲ್ಲ, ಒಂದು 3-4 ವಿಡಿಯೋಸ್ ನೋಡಿ, ನಿಮ್ಗೆ ಅದು ಇಷ್ಟ ಆದರೆ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಎಸ್, ಕೇಕ್ ಆರ್ಡ್ರ್ ಮಾಡಬೇಕಿತ್ತಲ್ವಾ, ಸೊ ಅದೊಂದು ಮಿಸ್ ಮಾಡಿದ್ದೆ. ಆ್ಯಂಡ್ ಆಲ್ಸೋ ಡೆಕೋರೇಟಿಂಗ್ ಐಟಮ್ಸು ಮಿಸ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಕೇಕ್ ತರೋಣ ಅಂತ ಹೋಗ್ತಾ ಇರೋದು ಇವಾಗ. ಹಂಗೆ ಹಿಂಗೆ ತಪ್ಸ್ಕೊಂಡ್ಬಿಡ್ತಾನೆ ಎಲ್ಲದರಲ್ಲೂ. ನನ್ನ ಮದುವೆ ಮತ್ತೆ ಪಾಪ ಅವನೇ ಮಾಡ್ದ, ಅದನ್ನು ಕ್ರಿಯೇಟ್ ಮಾಡ್ಕೊಂಡು ಬರೋದಿಲ್ಲ. ಡೆಕೋರ್ ಮಾಡು ಅಂದರೆ ಹಿಂಗೆ ಮಲ್ಕೊಂಡಾನೆ, ಏನು ಹೇಳಿದ್ರು ಏನೂ ಕೆಲಸ ಮಾಡಲ್ಲ. ಯೂಟ್ಯೂಬಿಗೆ ಹಾಕಕ್ಕೆ ಹೋಗ್ಬೇಡ. ಬಾ ಮತ್ತೆ. ಎಸ್, ಇಲ್ಲಿಗೆ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ನಾನು ಸಿಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಬಾಯ್.